ಹಾಯ್ ಫ್ರೆಂಡ್ಸ್, ಇವತ್ತು ಮೈಸೂರು ಪಾಕ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡ ಬೌಲಿಂದ ಒಂದು ಬೌಲು ನಾನು ಕಡಲೆ ಹಿಟ್ಟನ್ನ ಜಲ್ದಿ ಇದ್ದಿರುವಂಥ ಕಡಲೆ ಹಿಟ್ಟನ್ನ ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ಒಂದು ಸೈಡಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಮತ್ತು ತುಪ್ಪ ಸಮವಾಗಿ ತಗೊಂಡು ಅದನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು. ಅದು ಚೆನ್ನಾಗಿ ಬಿಸಿ ಆಗಬೇಕು. ಅದು ಚೆನ್ನಾಗಿ ಬಿಸಿ ಆಗೋವರೆಗೂ ಅದನ್ನು ಬಿಸಿ ಮಾಡಬೇಕು. ಎರಡು ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಸಿ ಆದರೆ ಅದು ಹಿಟ್ಟಲ್ಲಿ ನಾವು ಕಡಲೆ ಹಿಟ್ಟು ತೊಗೊಂಡಿದ್ದೀವಲ್ವ ಮೈಸೂರು ಪಾಕ್ ಮಾಡೋಕ್ಕೆ, ಅದರಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಕ್ರೀಮ್ ಟೈಪು, ಅದು ಸ್ಪೂನಿಂದ ಹಂಗೆ ತೆಗೆದ್ರೆ ಕ್ರೀಮ್ ಟೈಪ್ ಕಾಣಿಸ್ಬೇಕು. ಹಂಗೆ ಗಂಟಿಲ್ದಂಗೆ ನೀಟಾಗಿ ನೋಡಿ, ಅಲ್ಲಿ ಈ ಥರ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೋಬೇಕು. ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಅದನ್ನು ಆಮೇಲೆ ಅದು ಚೆನ್ನಾಗಿ ಕಲಿಸಿದ್ಮೇಲೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಪಾಕಕ್ಕೆ ಇಟ್ಕೋಬೇಕು. ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಟು ಅದರಲ್ಲಿ ಹಿಟ್ಟು ತೊಗೊಂಡಿರೋಂಥ ಬೌಲೇ ತಗೊಂಡು ಆ ಬೌಲಿಂದ 2 ಬೌಲು ಶುಗರು, ಸಕ್ಕರೆನ ತೊಗೊಳ್ಳಿ. 2 ಬೌಲು, 2 ಬೌಲಲ್ಲಿ ತೊಗೊಂಡಿರ್ತೀವಲ್ಲ ಶುಗರು, ಅದಕ್ಕಿಂತ ಅರ್ಧ ಅಂದರೆ ಆ ಬೌಲಲ್ಲಿ ಅರ್ಧ ಬೌಲಷ್ಟೇ ನೀರು ತೊಗೊಂಡು ಹಾಕ್ಕೋಬೇಕು. ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ರಿ. ಸಕ್ಕರೆ ಕರಗಕ್ಕೆ ಚೆನ್ನಾಗಿ ಕರಗಿಸಿ ಅದು ಒಂದೆಳೆ ಪಾಕ ಥರ ಮಾಡ್ಕೋಬೇಕು ನಾವು. ಒಂದೆಳೆ ಪಾಕ ಆಗೋವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ನೋಡಿ, ಪಾಕ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದು ನೀವು ಕಲಿಸ್ಲಿಲ್ಲಂಗೆ ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಕೆಳಗಿಂದನೇ ಶುಗರು ಗಟ್ಟಿ ಆಗ್ತಾ ಬರ್ತದೆ, ತುಂಬ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ಅದು ಮೈಸೂರು ಪಾಕ್ ಮಾಡೋಕ್ಕಾಗಲ್ಲ. ಅದಕ್ಕೆ ಕಲಿಸ್ತಾನೇ ಇರಬೇಕು. ಈಗ ಇದು ಒಂದೆಳೆ ಪಾಕ ರೆಡಿ ಆಗಿದೆ. ಇದಕ್ಕೀಗ ನಾವು ಕಲಸಿಟ್ಟಿರುವಂಥ ಮಿಶ್ರಣನ ನೀಟಾಗಿ ಎಲ್ಲ ಅದರಲ್ಲಿ ಹಾಕ್ಕೊಳ್ಳೋಣ. ಶುಗರ್ ಸಿರಪ್ ಒಳಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು. ಆ ಶುಗರು ಮತ್ತು ಆ ಸ್ವೀಟ್ ಪಾಕ ಎಲ್ಲ ನೀಟಾಗಿ ಇಟ್ಕೋಬೇಕು. ಅದು ಮೈಸೂರು ಪಾಕ ಆಗೋಕ್ಕೆ ಕಡಲೆ ಹಿಟ್ಟನ್ನ ನೀಟಾಗಿ ಪಾಕದಲ್ಲಿ ಫುಲ್ ಮಿಕ್ಸ್ ಆಗಬೇಕು. ನಾವು ಹಾಕಿರೋ ತುಪ್ಪ ಮತ್ತು ಎಣ್ಣೆ ಮೇಲೆ ತೇಲ್ಬೇಕದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಟ್ಕೊಂಡಿರೋ ತುಪ್ಪ ಮತ್ತು ಎಣ್ಣೆನ ಅದ್ರಲ್ಲಿ ಹಾಕ್ಕೊಂಡ್ರೆ ನೋಡಿ, ಆ ಥರ ನೊರೆ ಬರಬೇಕಂದ್ರೆ ರೆಡಿ ಆಗ್ತಿದೆ ಅಂತ. ಈಗ ಇದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ನೀಟಾಗಿ ಮಿಕ್ಸ್ ಮಾಡಿ ಅದು ಎಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಮೈಸೂರು ಪಾಕು ಬರುತ್ತೆ. ನಾವು ಅರ್ಧಕ್ಕೇನೆ ಆಗಿದೆ ಬಿಡು ಅಂತ ತೆಗೆದುಬಿಟ್ರೆ ಅದು ಟೇಸ್ಟು ಹಸಿ ಕಡಲೆ ಹಿಟ್ಟಿನ ವಾಸನೆ ಬರ್ತಾನೆ ಇರುತ್ತೆ. ಮತ್ತು ಸೀದಕ್ಕೂ ಬಿಡಬಾರ್ದು, ನೀಟಾಗಿ ಅಲ್ಲಾಡಿಸ್ತಾ ಇರಬೇಕಂದ್ರೆ ಒಂದು 15 ಮಿನಿಟ್ಸು ಕೈ ಬಿಡಲಿಲ್ಲಂಗೆ ಅಲ್ಲಾಡಿಸ್ತಾನೇ ಇರಬೇಕು. ಹಂಗೆ ಅಲ್ಲಾಡಿಸಿದ್ರೇ ಅದು ಮೈಸೂರು ಪಾಕು ಒಂದು ಹದಕ್ಕೆ ಬರುತ್ತೆ. ಇಲ್ಲ ಅಂದರೆ ಅದು ಕೆಟ್ಟೋಗುತ್ತೆ, ಹಸಿ ವಾಸನೆ ಇರುತ್ತೆ ಕಡಲೆ ಹಿಟ್ಟು. ಮತ್ತು ಅದು ಕೆಳಗೆ ಸೀದೋದ್ರೆ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮಗೆ ಟೇಸ್ಟು ಗೊತ್ತಾಗಲ್ಲ. ಅದು ಮೈಸೂರು ಪಾಕ್ ಅಂತ ಅನಿಸಲ್ಲ ಸೀದೋಗಿರೋ ಸ್ಮೆಲ್ ಬರ್ತಿದ್ರೆ. ನೋಡಿ, ಈ ಥರ ನೀಟಾಗಿ ಅಲ್ಲಾಡಿಸ್ತಾನೇ ಇರಬೇಕು. ಅದನ್ನು ನಾವೆಷ್ಟು ಅಲ್ಲಾಡಿಸಿ ಅದನ್ನು ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಮೈಸೂರು ಪಾಕು ಆಗುತ್ತೆ. ಅದು ಈಗ ನಾನು ಅದನ್ನು ಇನ್ನೂ ಒಂದು ಲೋ ಫ್ಲೇಮ್ ಮಾಡಿ ಒಂದು 5 ಮಿನಿಟ್ಸು ಇದೇ ಥರ ಹಿಂಗೆ ಮಿಕ್ಸ್ ಮಾಡ್ತಿದ್ದೀನಿ. ಅದು ಸ್ವಲ್ಪ ನೀಟಾಗಿ ಅದು ನಮಗೆ ಗೊತ್ತಾಗುತ್ತಲ್ವ ಯಾವ ಟೈಮಿಗೆ ಅದನ್ನು ಆಫ್ ಮಾಡಬೇಕು, ಅದು ಕರೆಕ್ಟಾಗಿ ಆಗಿದೆ ಅಂತ. ಅಲ್ಲಿವರೆಗೂ ನಾವು ಮಿಕ್ಸ್ ಮಾಡ್ತಾನೇ ಇರಬೇಕು. ಅದನ್ನು ನಾವು ಕೈ ಬಿಟ್ವಿ ಅದು ಕೆಳಗೆ ಸೀದೋಗುತ್ತೆ. ಫುಲ್ ಸೀದೋದ್ರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಥರ ನಾವು ಮಾಡ್ಕೋಬಾರ್ದು. ಅದಕ್ಕೆ ಆಗೋವರೆಗೂ ನೀಟಾಗಿ ಇದು ಮಾಡ್ಕೋಬೇಕು. ಈಗ ನೋಡಿ, ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ, ಒಂದು ಕೈಯಲ್ಲಿ ಸ್ಪೂನ್ ಇಟ್ಕೊಂಡಿರೋದಕ್ಕೆ ಸ್ವಲ್ಪ ವೀಡಿಯೋ ಆ ಕಡೆ ಈ ಕಡೆ ಆಗ್ತಿದೆ. ಅದನ್ನು ತಲೆ ಕೆಡಿಸ್ಕೋಬೇಡಿ. ಇದೆಲ್ಲ ಕರೆಕ್ಟಾಗಿ ಆಗ್ತಿದೆ ಅಲ್ವಾ. ಈಗ ನೋಡಿ, ಇದೆಲ್ಲ ರೆಡಿ ಇದೆ. ಈಗ ಇದನ್ನು ನಾವು ಒಂದು ಸೈಡಿಗೆ, ನಾನೊಂದು ಲಂಚ್ ಬಾಕ್ಸ್, ನನ್ನ ಹತ್ರ ಅದು ಮೈಸೂರು ಪಾಕ್ ಹಾಕೋ ಟ್ರೇ ಇಲ್ಲ. ನಾನೊಂದು ಲಂಚ್ ಬಾಕ್ಸಿಗೆ ತುಪ್ಪನ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1 ಇಂಚಷ್ಟಿದೆ ಅದು ಬಾಕ್ಸು. 1 ಇಂಚಷ್ಟಿದೆ ಅಂದರೆ ಅದು ಸರಿ ಹೋಗುತ್ತೆ. ಅದನ್ನೀಗ ನಾನು ಅದರಲ್ಲಿ ಸರ್ವ್ ಮಾಡ್ಕೋತೀನಿ. ತುಪ್ಪ ಹಚ್ಚಿ ಅಲ್ಲೇ ರೆಡಿಯಾಗಿ ಇಟ್ಟಿದ್ದೀನಿ. ಅದರಲ್ಲಿ ನೋಡಿ ಹಾಕ್ಕೋತಾ ಇದ್ದೀನಿ ನಾನು. ಈಗ ಇದರಲ್ಲಿ ನೀಟಾಗಿ ಒತ್ತಿ ಹಾಕ್ಕೋತಾ ಇದ್ದೀನಿ. ನೋಡಿ, ನಾವು ಅದನ್ನು ನೀಟಾಗಿ ಒತ್ತಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಶೇಪು ಆಮೇಲೆ ಕಟ್ ಮಾಡ್ತೀವಲ್ಲ ನೈಫಿಂದ, ಆವಾಗ ಅದು ನೋಡಿ ನಾನು ಬಾಕ್ಸಲ್ಲಿ ಹಾಕ್ತಿದ್ದೀನಿ. ತುಪ್ಪ ಮತ್ತು ಎಣ್ಣೆ ಬಿಟ್ಕೋತಾ ಇದೆ ನೋಡಿ, ಅಲ್ಲಿ ಸೈಡಿಗೆಲ್ಲ ಕಾಣಿಸ್ತಿದೆ ಅದು. ಆ ಥರ
ನೀಟಾಗಿ ಆಗಬೇಕದು ನೋಡಿ. ಈ ಥರ ಒತ್ತಿ ಒತ್ತಿ ಹಾಕ್ಕೋಬೇಕು. ಈಗ ನಾನು ಅದನ್ನು ಬಿಸಿ ಇದ್ದಂಗೆ ಅದನ್ನು ಸ್ವಲ್ಪ ಅದು ಶೇಪ್ ಕೊಡೋಕ್ಕೋಸ್ಕರ ಕಟ್ ಮಾಡ್ತಿದ್ದೀನಿ ಅಷ್ಟೇ. ಬಿಸಿ ಇದೆ ಇನ್ನೂ ನೋಡಿ, ಇದು ತುಪ್ಪ ಎಲ್ಲ ಮೇಲೆ ಬರ್ತಿದೆ ಅಲ್ವಾ, ಆ ಥರ ನೋಡಿ. ಮತ್ತು ನೈಫಿಗೆ ಕೂಡ ಅಂಟ್ಕೋತಾ ಇಲ್ಲ ಅದು ಇದು ನೀಟಾಗಿ ಆಗಿಲ್ಲ, ಬೆಂದಿಲ್ಲ ಅಂದರೆ ಅದು ನೈಫಿಗೆ ಅಂಟ್ಕೊಳ್ಳುತ್ತೆ. ಅದು ನೀಟಾಗಿ ಬೆಂದಿರೋದಕ್ಕೇ ನೈಫಿಗೆಲ್ಲ ಅಂಟ್ಕೋತಾ ಇಲ್ಲ ನೋಡಿ. ಈಗ ನಾನು ಶೇಪ್ ಕೊಡೋಕ್ಕೆ ಅಂತ ಹಿಂಗೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಹಿಂಗೆ ಇಟ್ಮೇಲೆ ಒಂದು 1/2 ಅವರ್ ಅದನ್ನು ರೆಸ್ಟಿಗೆ ಬಿಟ್ಬಿಡಬೇಕು. ಒಂದು 1/2 ಅವರ್ ರೆಸ್ಟಿಗೆ ಬಿಟ್ಟರೆ ಅದು ತಣ್ಣಗಾದಾಗ ಅದನ್ನು ತೆಗಿಯೋಕ್ಕೆ ಚೆನ್ನಾಗಿರುತ್ತೆ. ಓಕೆನಾ, ಒಂದು 1/2 ಅವರು ಬಿಟ್ಬಿಡೋಣ. ನೋಡಿ 1/2 ಅವರ್ ಆಗಿದೆ. ಒಂದು ಪ್ಲೇಟಿಗೆ ಈಗ ಅದನ್ನು ತಕ್ಕೊಳ್ಳೋಣ. ಈಗ ನೋಡಿ ಎಲ್ಲ ಉದುರಿಬಿಡ್ತಲ್ವ, ನಾನು ಅದು ಉಲ್ಟಾ ಹಿಂಗೆ ಮಾಡಿದ್ನಲ್ವ, ಅದಕ್ಕೆ ಅದು ಆ ಥರ ಉದುರಿದೆ ನೋಡಿ. 1 ಇಂಚು ಇದೆ ಅಂತ ಹೇಳಿದ್ನಲ್ಲ ಲಂಚ್ ಬಾಕ್ಸು, ಕರೆಕ್ಟಾಗಿ 1 ಇಂಚಷ್ಟೇ ಮೈಸೂರು ಪಾಕು ಕರೆಕ್ಟಾಗಿ ರೆಡಿಯಾಗಿದೆ. ಒತ್ತೊತ್ತು ಹಾಕಿದ್ನಲ್ವ, ಹಂಗಾಗಿ ನೋಡಿ ನೀಟಾಗಿ ಕಾಣಿಸ್ತಿದೆ ಅಲ್ವಾ ನಿಮಗೆ. ಅದು ಇದ್ರ ಶೇಪ್ ಮೇಲೆ ಹೋಗಬೇಡಿ, ಯಾಕಂದರೆ ಅದನ್ನ ನೀವು ಉಲ್ಟಾ ಹಾಕಿದ್ನಲ್ವ, ಅದಕ್ಕೆ ಆ ಥರ ಕಾಣಿಸ್ತಿದೆ. ಕೈಯಲ್ಲಿ ಇಟ್ಕೊಂಡು ತೋರಿಸಿದ್ರೆ ಗೊತ್ತಾಗ್ತಿದೆಯಲ್ವ ಮೈಸೂರು ಪಾಕು ಯಾವ ಥರ, ಮತ್ತು ಕೈಗೆಲ್ಲ ತುಪ್ಪ ಅಂಟ್ಕೊಳ್ತಾ ಇದೆ. ನಿಮಗೂ ಮನೇಲಿ ರೆಸಿಪಿ ಇಷ್ಟ ಆದರೆ ಈ ಮೈಸೂರು ಪಾಕ್ ರೆಸಿಪಿನ ಟ್ರೈ ಮಾಡಿ, ನೀವು ಮನೇಲಿ ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.